ಇದು ಹಿಂದೂ ಬಹುಸಂಖ್ಯಾತ ರಾಷ್ಟ್ರ ಭಾರತ. ಆ್ಯಂಡ್ ಹಿಂದೂ ಬಹುಸಂಖ್ಯಾತ ಹಿಂದೂಗಳು 1947ರಲ್ಲಿ ಇದು ಒಂದು ಜನತಂತ್ರ ರಾಷ್ಟ್ರ ಆಗಬೇಕು, ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತ ತಗೊಂಡ ತೀರ್ಮಾನ. ನನ್ನ ಪ್ರಕಾರ ಈಗ 75 ವರ್ಷ ಆಯ್ತಲ್ಲ ನಮ್ಮ ದೇಶದ್ದು ಇದೆಲ್ಲ ಸೆಲೆಬ್ರೇಷನ್ನು, ಯಾರೋ ಇದನ್ನು ಪಬ್ಲಿಕ್ಕಲ್ಲಿ ಹೇಳ್ತಾರ? ನಾವು ಹೇಳಬೇಕು. ಏನು ಈ ಪ್ರಧಾನಮಂತ್ರಿಯನ್ನು ಬೈದಿರೋ ಅಷ್ಟು ನಾನು ನೋಡಿದಂಗೆ ಈ 54 ವರ್ಷದಲ್ಲಿ, ಇಂದಿರಾ ಗಾಂಧಿ ನಮ್ಮ ಎಮರ್ಜೆನ್ಸಿ ಸಮಯದಲ್ಲೂ ಅಷ್ಟೇ ಯಾರು ಈ ಥರ ಒಂದು ಪ್ರಧಾನಮಂತ್ರಿಯನ್ನು ಹೀಯಾಳಿಸಿ ಬೈದು ನಾನು ನೋಡೇ ಇಲ್ಲ. ಎಲ್ಲ ಸಂಸ್ಥೆಗಳಲ್ಲಿ ನಾನಾ ಥರ ನಾನ್ಸೆನ್ಸ್ ನಡೆಯುತ್ತೆ. ಮೀಡಿಯಾ ಏನು ಕಡಿಮೆ ಇಲ್ಲ ಅಲ್ವೇ, ರಾಜಕೀಯ ಏನು ಕಡಿಮೆ ಇಲ್ಲ. ಎಲ್ಲೂ ಟು ಪ್ರೊಫೆಸ್ ಪ್ರಾಕ್ಟೀಸ್ ರಿಲಿಜನ್ ಇದೆ. ನೀವು ಯಾವ್ದು ಧರ್ಮ ಬೇಕಾರೋ ಅದನ್ನು ಅಳವಡಿಸ್ಕೊಂಡು ಹೋಗ್ಬೋದು. ಬಟ್ ಧರ್ಮ ಪ್ರಚಾರ ಒಂದು ಮೂಲಭೂತ ಹಕ್ಕು, ಬರೀ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಕಾಣುತ್ತೆ. ಸರ್, ಇನ್ನೂ ಒಂದು ಪುಸ್ತಕ ನೀವು ಬರೆದಿದ್ದೀರಾ, ವಾಟ್ ಏಲ್ಸ್ ಇಂಡಿಯನ್ ಪಾರ್ಲಿಮೆಂಟ್ ಅಂತ. ಸೊ ಅದು ರಿಲೀಸ್ ಆಗಿದೆ ಯಾವಾಗ ಸರ್? ಅದು ದಟ್ ವಾಸ್ ಇನ್ 1995ರಲ್ಲಿ ನಮ್ಮ ಲೋಕಸಭಾ ಸ್ಪೀಕರು ಶಿವರಾಜ್ ಪಾಟೀಲ್, ಕಾಂಗ್ರೆಸ್. ಅದು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದು, ಶಿವರಾಜ್ ಪಾಟೀಲ್ ಸ್ಪೀಕರ್ ಆಗಿದ್ದರು. ಸೊ ಸ್ಪೀಕರು ಆ ಪುಸ್ತಕ ವಿಮೋಚನೆ ಕಾರ್ಯಕ್ರಮದಲ್ಲಿ ಅವರೇ ಮುಖ್ಯಸ್ಥರು. ಅವರ ಪಕ್ಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ BJP, ಆಮೇಲೆ ಈ ಕಡೆ ಪಕ್ಕದಲ್ಲಿ ಇಂದ್ರಜಿತ್ ಗುಪ್ತಾ CPI, ತುಂಬ ಹಿರಿಯ ಒಂದು ಸಂಸತ್ ಸದಸ್ಯರು. ಸರ್, ಇದನ್ನ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, 95ರಲ್ಲಿ ರಿಲೀಸ್ ಆಗಿರುವಂಥದ್ದು, ಈಗ 2025ರಲ್ಲಿ ಇದ್ದೀವಿ ನಾವು. ವಾಟ್ ಏಲ್ಸ್ ಇಂಡಿಯನ್ ಪಾರ್ಲಿಮೆಂಟ್ ಅಂದರೆ ಇಂಡಿಯನ್ ಪಾರ್ಲಿಮೆಂಟ್ಗೆ ಏನು ಸಮಸ್ಯೆ ಇದೆ ಅನ್ನೋದು ಪ್ರಶ್ನೆ. ಸೊ ಆ ಸಮಸ್ಯೆ ಇವತ್ತಿದೆಯಾ ಇಲ್ವಾ, ಇದ್ರೆ ಅದು ಬೇರೆ ರೂಪದಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ. ಎರಡನೇದು ಸರ್, ಈಗ ನೀವು ಹೆಂಗೆ ಡಿಕ್ಟೇಟರ್ಶಿಪ್ ಅಂತ ನೀವೇನು ಹೇಳಿದ್ರಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಲೆಫ್ಟಿಸ್ಟು ಮತ್ತು ಲೆಫ್ಟ್ ಲೀನಿಂಗ್ ಇರುವಂಥವ್ರು ನರೇಂದ್ರ ಮೋದಿ ಸರ್ಕಾರದ ಬಗ್ಗೆನೂ ಅದೇ ಥರದ ಅಲಿಗೇಷನ್ ಮಾಡ್ತಾರೆ. ಅಥವಾ ಕಾಂಗ್ರೆಸ್ ಪಕ್ಷ ಎಲ್ಲ ಡೆಮೋಕ್ರಸಿ ಹೊರಟೋಗ್ಬಿಟ್ಟಿದೆ, ಎಲ್ಲ ED IT ರೇಡ್ ಮಾಡಿಸ್ತಾರೆ, ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ, ಹಿಂಗೆ. ಸೊ ಆ ಥರದೊಂದು ಬಂದಿದೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಸಂಸತ್ ಕಾರ್ಯಕಲಾಪ. ಹಾಂ ಸರ್. ಒಂದು 1950ರ ದಶಕದಲ್ಲಿ, 60 ದಶಕದಲ್ಲಿ, 70 ದಶಕದಲ್ಲಿ ಲೋಕಸಭಾ ರಾಜ್ಯಸಭಾ ಸುಮಾರು 120-130 ದಿವಸಗಳು ಅವರ ಕಾರ್ಯಕಲಾಪ ನಡೆದು ವರ್ಷದಲ್ಲಿ. ಅದೀಗ 70-60 ದಿವಸಕ್ಕೆ ಬಿದ್ದೋಗಿದೆ. ರಾಜ್ಯದ ಒಂದು ವಿಧಾನಸಭೆಗಳಲ್ಲೂ ಅಷ್ಟೇ ಇದೇ ಸಮಸ್ಯೆ ಹುಟ್ಟುಬಿಟ್ಟಿದೆ. ಯಾಕೆಂದರೆ ಸಂವಿಧಾನ ಹೇಳುತ್ತೆ ಈ 2 ಸೆಷನ್ಗಳ ಮಧ್ಯೆ 6 ತಿಂಗಳ ಅವಧಿ ಇರ್ಕೂಡ್ದು, ನಾಟ್ ಮೋರ್ ದೆನ್ 6 months. ಸೊ ಇವ್ರೇನು ಮಾಡ್ತಾರೆ, ಜನವರಿನಲ್ಲಿ ಒಂದು ಸೆಷನ್ ಮಾಡ್ತಾರೆ 2-3 ದಿವಸ, ಯಾವುದೇ ಅಸೆಂಬ್ಲಿ ಆಗ್ಬೋದು. ಈ ನಡುವೆ ನಡೀತಾ ಇರೋದು. ನಾನು ಈಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಲೀಡರ್ ಆಫ್ ಅಪೋಸಿಷನ್ನು, ಅಲ್ಲಿ ರಾಮಕೃಷ್ಣ ಹೆಗ್ಡೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ನಾನು ಕವರ್ ಮಾಡ್ತಾ ಇದ್ದೆ. 120-130 ದಿವಸ ನಡೆಯೋದು ಕರ್ನಾಟಕ ಅಸೆಂಬ್ಲಿ. ಇವತ್ತು ಎಷ್ಟು ದಿವಸ ನಡೀತಾ ಇದೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಅದು ಕಡಿಮೆ ಆಗಿದೆ. 12-13. ಆಮೇಲೆ ಆ ಕಾಲದಲ್ಲಿ ಪ್ರಶ್ನೋತ್ತರ ಕಾಲ 1 ಗಂಟೆ, ಫ್ಯಾಂಟಾಸ್ಟಿಕ್. ಏನು ಪ್ರಶ್ನೆಗಳು ಬರೋದು, ಮಂತ್ರಿಗಳು ಹೆದರೋರು. ಪ್ರಶ್ನೋತ್ತರ ಕಾಲ ಅಲ್ಲೂ ಪಾರ್ಲಿಮೆಂಟಲ್ಲೂ ಅಷ್ಟೆ. ಮಂತ್ರಿಗಳು ಎಷ್ಟು ಹೆದರೋರು ಅಂದರೆ, ಲಾಬಿನಲ್ಲಿ ಹಿಡಿದು, ಆವಾಗ ರೂಲ್ ಇತ್ತು, ಆ MP ಯಾರು ಪ್ರಶ್ನೆ ಹಾಕಿದ್ದಾರೆ ಅವರ ಗೈರ್ ಹಾಜರಿನಲ್ಲಿ ಆ ಪ್ರಶ್ನೆ ಕೇಳೋಕ್ಕಾಗೋದಿಲ್ಲ. ಸೊ ನಾನು ಪ್ರಶ್ನೆ ಹಾಕಿದರೆ ನಾ ಅಲ್ಲಿರಬೇಕು. ಸೊ ಸೂರ್ಯಪ್ರಕಾಶ್ ಅಂದಾಗ ಸ್ಪೀಕರು, ನಾ ಎದ್ದು ನಿಂತು ನಾನು ಪ್ರಶ್ನೆ ಹಾಕ್ತೀನಿ ಅನ್ಬೇಕು. ನಾನು ಇಲ್ಲ ಅಂದರೆ ಅದು ಪಾಸ್ ಓವರ್ ಆಗೋಗ್ಬಿಡುತ್ತೆ. ಎಷ್ಟೋ ಸಲ ಮಂತ್ರಿಗಳು ಇದರಲ್ಲಿ ಲಾಬಿನಲ್ಲಿ MP ಗಳನ್ನ ಹಿಡಿದು, ಅಯ್ಯೋ ಅಪ್ಪ ಇವತ್ತು ಒಂಚೂರು ಮನೆಗೆ ಹೊಟ್ಟೋಗ್ಬಿಡಿ, ನೀವು ಒಳಗೆ ಬರಬೇಡ ಅಂತ ನಡೆಯೋದು. ಅದು ನಾವು ವಾಟ್ ಏಲ್ಸ್ ಇಂಡಿಯನ್ ಪಾರ್ಲಿಮೆಂಟಲ್ಲೇ ಐ ಡಿಸ್ಕಸ್ ದ್ಯಾಟ್. ಆ ಥರ ಸಮಸ್ಯೆ ಅಂದರೆ
ಒಂದು ಮಂತ್ರಿಗಳ ಒಂದು ಭಯ ಇರೋದು ಪ್ರಶ್ನೋತ್ತರ ಕಾಲ. ಓಕೆ ಓಕೆ ಅಂಡ್ ನಾಳೆ ನಂದು ಪ್ರಶ್ನೆ ಇದೆ ಅಂದರೆ ಲೋಕಸಭಾಲಿ ಇವತ್ತು 2-3 ಗಂಟೆ ಕಾಲ ಬ್ರೀಫಿಂಗ್ ನಡೆಯೋದು, ಒಂದೊಂದು ಪ್ರಶ್ನೆಗೂ ಏನು ಉತ್ತರ ಏನಿದು ಅಂತ. ಓಕೆ, ಈಗ ಸಂಸತ್ ಕಾರ್ಯಕಲಾಪವೇ 60-70 ದಿವಸಕ್ಕೆ ಇಳಿದೋಗ್ಬಿಟ್ಟಿದೆ. ಇದೊಂದು ದೊಡ್ಡ ಸಮಸ್ಯೆ. ಸೆಕೆಂಡ್, ದಿವಸ ಶುರುವಾಗ್ತಿದ್ದಂಗೆ ಏನೋ ಗಲಭೆ ಶುರುವಾಗುತ್ತೆ. ಹಾಗಾಗಿ ಪ್ರಶ್ನೋತ್ತರ ಕಾಲ ನಡೆಯೋದಿಲ್ಲ. ಪ್ರಶ್ನೋತ್ತರ ಕಾಲ ಸರಿಯಾಗಿ ನಡೀತಾ ಇದ್ದರೆ ನಿಮ್ಮ ವಿಧಾನಸಭೆ ಆಗ್ಬೋದು, ಲೋಕಸಭೆ ಆಗ್ಬೋದು, ನೀವು ಏನು ನಾವು ಇದು ಹೇಳ್ತೀವಿ, ಯು ಆರ್ ಆನ್ಸರಬಲ್ ಟು ದ ಪೀಪಲ್ ಅಂತೀವಲ್ಲ, ಹೆಂಗೆ ಆನ್ಸರ್ ಕೊಡ್ತೀರಾ ಜನಕ್ಕೆ? ಪ್ರಶ್ನೋತ್ತರ ಕಾಲದಲ್ಲಿ ಆಗದೇ ಇದ್ದರೆ, ಅದೇ ಆಗದೇ ಇದ್ದರೆ ನಾನು ಹಾಕಿರೋ ಪ್ರಶ್ನೆ ನಾ ಕೇಳಬೇಕು, ಅವರು ಉತ್ತರ ಕೊಡಬೇಕು, ಅದಕ್ಕೆ ಮರುಪ್ರಶ್ನೆ ಇರುತ್ತೆ ಇಲ್ವೇ? ಅದೇ ಇಲ್ಲ. ಆ್ಯಂಡ್ ಎಷ್ಟೋ ಸ್ಟೇಟ್ ಅಸೆಂಬ್ಲಿಗಳು ಏನಾಗ್ಬಿಟ್ಟಿದೆ, ಈ ಸಂವಿಧಾನದ ಒಂದು ಇದ್ದಿದೆಯಲ್ಲ 6 ತಿಂಗಳು ಅಂತ, 6 ತಿಂಗಳ ಒಳಗೆ ಕರಿಬೇಕು. ಸೊ ಜನವರಿಲಿ ಕರೀತಾರೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 15 ತಿರ್ಗಾ ಕರಿಬೇಕು. ಸೊ ಜೂನ್ 6ಕ್ಕೆ ಕರೀತಾರೆ. ಒಂದು 2-3 ದಿವಸ ನಡೆದು ಏನೋ ಗಲಭೆ ಇದು ಅದು ಮಾಡಿ ಮುಗಿಸ್ಬಿಡ್ತಾರೆ. ಸೊ ಹೀಗಾಗಿ ನೀವು ರಾಜ್ಯಗಳಲ್ಲಿ ನೋಡಿದರೆ ಎಷ್ಟೋ ರಾಜ್ಯಗಳಲ್ಲಿ 10-20 ದಿವಸ 25 ದಿವಸ ಅಸೆಂಬ್ಲಿ ಕೂರ್ತಾ ಇರ್ಬೋದು. ಸೊ ನಾವು ಯಾರನ್ನು ಚುನಾಯಿಸಿ ಕಳಿಸ್ತಾ ಇದ್ದೀವಿ MLAಗಳಾಗಿ ಅಥವಾ MP ಗಳಾಗಿ, ಅವರು ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಲಿ ಮಾತಾಡೋಕ್ಕೆ ಅವಕಾಶವೇ ಇಲ್ಲ. ಅಸೆಂಬ್ಲಿಗಳಂತೂ ತುಂಬ ಅಧ್ವಾನ ಆಗೋಗ್ಬಿಟ್ಟಿದೆ. ಪಾರ್ಲಿಮೆಂಟಲ್ಲೂ ಇದು ಈಗಿನ ಮಾತಲ್ಲ, ಇದೇನಿಲ್ಲ, ಹಿಂದಿನ 15-20 ವರ್ಷದಿಂದ ಇಳ್ಕೊಂಡು ಬರ್ತಾಯಿದೆ ಇದು ಪಾರ್ಲಿಮೆಂಟು. ಇನ್ನೊಂದು, ಪಾರ್ಲಿಮೆಂಟ್ ಕಾರ್ಯಕಲಾಪದಲ್ಲಿ ಇಷ್ಟೊಂದು ಗಲಭೆ, ಸ್ಲೋಗನ್ಸ್ ಇದ್ದು ಅದು ಯಾವ ಥರ ಸೀರಿಯಸ್ ಡಿಬೇಟೇ ಆಗೋದಿಲ್ಲ. ಅದು ಸೊ ವಾಟ್ ಏಲ್ಸ್ ಇಂಡಿಯನ್ ಪಾರ್ಲಿಮೆಂಟ್ ಅಂತ 30 ವರ್ಷದ ಹಿಂದೆ ನಾ ಬರೆದಿದ್ದು, ಅದು ಸುಮಾರು ಹಲವಾರು ಆ ಥರ ಸಮಸ್ಯೆಗಳು ಇನ್ನೂ ಉಂಟು. ಅದು ಸರಿ ಹೋಗಬೇಕು. ಒಂದು ವಿಷಯ ನಾ ಹೇಳಲೇಬೇಕು. ಶಿವರಾಜ್ ಪಾಟೀಲ್ ಅವರು ಸ್ಪೀಕರ್ ಆಗಿದ್ದಾಗ ನಾನು ಜರ್ಮನಿಗೆ ಹೋಗಿದ್ದೆ. ಬುಂಡೆಸ್ಟಾಗ್ ಕಮಿಟೀಸ್, ಅದು ದಟ್ಸ್ ವೆರಿ ಫೇಮಸ್. ಅವರು ಬುಂಡೆಸ್ಟಾಗ್ ಅಂದರೆ ಅವ್ರದ್ದು ಲೋಕಸಭಾ, ರಾಜ್ಯಸಭಾ, ಲೋಕಸಭಾ ಅವ್ರದ್ದು ಲೋಕಸಭಾ. ಆ ಕಮಿಟಿಗಳ ಮೂಲಕ ಅವ್ರು ಕೆಲಸ ಮಾಡ್ತಾರೆ. ತುಂಬ ಒಳ್ಳೆ ಕೆಲಸ ಆಗುತ್ತೆ. ಯಾಕೆಂದರೆ ಈಗ ನಮ್ಮ ಲೋಕಸಭೆಯಲ್ಲಿ 500 ಜನ ಇದ್ದರೆ ಏನು ಕೆಲಸ ಸಾಧ್ಯ? ಸೊ ಅದು ಕಮಿಟಿಗಳ ಮೂಲಕ ಕೆಲಸ ಮಾಡ್ತಾರೆ. ಹಾಗೆ ಬುಂಡೆಸ್ಟಾಗಲ್ಲಿ ಜರ್ಮನಿಲಿ. ಸೊ ಅದನ್ನು ಅಧ್ಯಯನ ಮಾಡೋಕ್ಕೆ ಹೋಗಿದ್ದೆ. ನಾನು 3 ತಿಂಗಳು ಅಲ್ಲಿದ್ದೆ. ಹಲವಾರು ಕಮಿಟಿ ಮೀಟಿಂಗ್ಗಳಿಗೆ MP ಗಳು ನಾನು ಕರ್ಕೊಂಡು ಹೋಗೋರು. ಅದೆಲ್ಲ ನೋಡಿ ಬಂದು ಆಮೇಲೆ ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಕಮಿಟೀಸ್ ಅವ್ರ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿ, ಆಮೇಲೆ ನಾವು ವಾಪಸ್ ಬಂದಮೇಲೆ ನಮ್ಮ ಶಿವರಾಜ್ ಪಾಟೀಲ್ ಸ್ಪೀಕರ್ ಆಗಿದ್ದರು. ಇಸ್ ವೆರಿ ಇಂಟ್ರೆಸ್ಟಿಂಗ್ ಮ್ಯಾನ್. ಅವ್ರಿಗೆ ಹೇಳಿದೆ ಇದು. ಅವ್ರಂದ್ರೆ ಅರೆ ದಿಸ್ ಇಸ್ ಫ್ಯಾಂಟಾಸ್ಟಿಕ್. ನಾನಂದೆ ಕಮಿಟಿ ಮೂಲಕನೇ ಕೆಲಸ ಮಾಡಬೇಕು ಸಂಸದ್ದು. ಇದೇನು 500 ಜನ 0 ಅವರಲ್ಲಿ 200-300 ಜನ ನಿಂತ್ಕೊಂಡು ಕಿರ್ಚ್ಕೋತಾ ಇರ್ತಾರೆ, ಏನಾರು ಕೆಲಸ ಆಗ ಸಾಧ್ಯ? ಕಮಿಟಿಗಳ ಮೂಲಕನೇ ಕೆಲಸ ಆಗಬೇಕು. ಬುಂಡೆಸ್ಟಾಗ್ ಕಮಿಟೀಸ್ ಇದೆಲ್ಲ ಇದೆ. ಅವರು ಆಲ್ ಪಾರ್ಟಿ ಲೀಡರ್ಸ್ ಮೀಟಿಂಗ್ ಕರೆದ್ರು. ನಂದು ಆರ್ಟಿಕಲ್ ಇತ್ತು, ಅದನ್ನು ಸರ್ಕ್ಯುಲೇಟ್ ಮಾಡಿದರು. ಕಮಿಟಿ ಸಿಸ್ಟಮ್ ನಾವು ಮಾಡಲೇಬೇಕು, ನಿಮ್ಮೆಲ್ಲ ಒಪ್ಪಿಗೆ ಇರಬೇಕು ಅಂದರು. ಎಲ್ಲ ಒಪ್ಕೊಂಡ್ರು. 1993ರಲ್ಲಿ ಆ ಕಮಿಟಿ ಸಿಸ್ಟಮ್ ಶುರುವಾಯಿತು. ಸೊ ನನ್ನ ಪಬ್ಲಿಕ್ ಮನಿ ಪ್ರೈವೇಟ್ ಏಜೆಂಟ ಅಂತ ಒಂದು ಪುಸ್ತಕ ರಿಲೀಸ್ ಆಯಿತು 2013ರಲ್ಲಿ. ಅವಾಗ ಶಿವರಾಜ್ ಪಾಟೀಲು ಪಂಜಾಬ್ ಗವರ್ನರ್ ಆಗಿದ್ದರು. ಅವ್ರನ್ನ ಫೋನ್ ಮಾಡಿ ಹೇಳಿದ್ದೆ ನೀವು ಬರಬೇಕು ಅಂತ. ಅವ್ರು ಬಂದರು ಉದ್ಘಾಟನೆಗೆ. ಅಲ್ಲಿ ಆ ಭಾಷಣದಲ್ಲಿ ವಿವೇಕಾನಂದ ಫೌಂಡೇಶನ್ ಹೇಳಿದರು, ಈ ಕಮಿಟಿ ಸಿಸ್ಟಮ್ ಶುರುವಾಗೋದಕ್ಕೆ ಕಾರಣ ಈ ಸೂರ್ಯಪ್ರಕಾಶ್. ಹಾಗೆ ಇದು ಟೆಲಿವೈಸಿಂಗ್ ಆಫ್ ಪಾರ್ಲಿಮೆಂಟ್. ನಾನಂದೆ ಈ 60 ಕೋಟಿ, ಆ ಕಾಲದಲ್ಲಿ 60 ಕೋಟಿ 70-80 ಕೋಟಿ ಜನ ದೇಶದಲ್ಲಿ ನೀವು ಪಾರ್ಲಿಮೆಂಟ್ ಪಾಸ್ ಕೊಟ್ಟರೆ ಗ್ಯಾಲರಿಗೆ 1 ಅವರ್ ಪಾಸು, ಆ 1 ಅವರ್ ಪಾಸ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ 1/4 ಗಂಟೆ ಪೊಲೀಸು ಫ್ರಿಸ್ಕಿಂಗ್ ಇದ್ದು ಅದು. ಆಮೇಲೆ ಅಲ್ಲಿ ಕೂತ್ಕೊಂಡ್ಮೇಲೆ ಅದು ಏನು ನಡೀತಾ ಇರುತ್ತೋ ಅವು 3-4 ಅಂತಾರೆ, 11-12 ಅಂತಾರೆ. ಆ ಟೈಮಿಗೆ ಹೋಗಬೇಕು. ಆವಾಗ ಏನು ನೋಡಿದ್ರು ಬಿಟ್ಟರು. ಇಂಥ 80 ಕೋಟಿ ಜನ ಇರೋದು ದೇಶ,
ದೇಶ ಜನ ನೋಡಬೇಕು ಪಾರ್ಲಿಮೆಂಟ್ ಏನು ನಡೆಯುತ್ತೆ ಹೆಂಗೆ ನಡೆಯುತ್ತೆ ಅಂತ. ಸೊ ಇದು ಟೆಲಿವೈಸ್ ಆಗಲೇಬೇಕು ಅಂತ ಅವರು ಇಟ್ಸ್ ವೆರಿ ಗುಡ್ ಐಡಿಯಾ ಅಂತಂದು ಅದನ್ನು ಮಾಡಿ ಟೆಲಿವೈಸಿಂಗು ಮೊದಲು ಬಡ್ಜೆಟ್ ಸ್ಪೀಚ್ ಮಾಡಿ, ಆಮೇಲೆ ಪ್ರೆಸಿಡೆಂಟ್ಸ್ ಅಡ್ರೆಸ್ ಮಾಡಿ, ಆಮೇಲೆ ಬಡ್ಜೆಟ್ ಸ್ಪೀಚ್ ಮಾಡಿ, ಆಮೇಲೆ ಬೆಳಿಗ್ಗೆ 11 ಗಂಟೆಗೆ ಶುರು ಮಾಡಿಬಿಟ್ರು. ಸೊ ಹೀಗಾಗಿ ನನ್ನ ಅದು ಆಸಕ್ತಿ ಇದೆಯಲ್ಲ ಸಂಸದೀಯ ಕಲಾಪದಲ್ಲಿ, ಅದರಿಂದ ಶಿವರಾಜ್ ಪಾಟೀಲ್ ಅವರು ಮುಖ್ಯವಾಗಿ, ಆಮೇಲೆ ಬೇರೆ ಎಂ ಪಿಗಳು ಅಷ್ಟೇ, ಅವರೆಲ್ಲ ಅದನ್ನು ನೋಡಿದ್ದಾರೆ, ಅದನ್ನು ಒಪ್ಕೋತಾರೆ ಈ ಥರ ಬದಲಾವಣೆ ಆಗಬೇಕು. ಸೊ ಈ ಬದಲಾವಣೆಗಳಾಗಿವೆ. ಇವತ್ತೂ ಅಷ್ಟೇ ಸಂಸದಿನ ಒಂದು ಕಮಿಟಿಗಳು ಒಳ್ಳೆ ಕೆಲಸ ಮಾಡ್ತಾಯಿವೆ. ಸಂಸತ್ತೊಳಗೆ ಏನು ಕೆಲಸ ಆಗೋದು ಕಷ್ಟ ಆಗೋಗ್ಬಿಟ್ಟಿದೆ. ಬಿಕಾಸ್ ರಾಜಕೀಯ ಘರ್ಷಣೆ ಎಷ್ಟಿದೆ ಅಂದರೆ ಯಾವುದಲ್ಲಿ ಏನು ಒಳ್ಳೆ ಒಂದು ಸಕಾರಾತ್ಮಕ ಒಂದು ಕೆಲಸ ಆಗೋದು ತುಂಬ ಕಷ್ಟ. ನೀವು ಮೋದಿ ಅವ್ರ ವಿಚಾರ ಕೇಳಿ. ಮೋದಿ ಈಗ ವಾಮಪಂಥಿ ಅವ್ರ ವಿಚಾರ ಒಂದು ಹೇಳಬೇಕು ನಾನು. ಈ ಎಲ್ಲ ವಿಚಾರದಲ್ಲೂ ಅವ್ರದ್ದೊಂದು ಧೋರಣೆ ಇರುತ್ತೆ, ಅವ್ರದ್ದೊಂದು ಒಪಿನಿಯನ್ ಇರುತ್ತೆ. ಈಗ ಹಿಂದಿನ ಚುನಾವಣೆ ನೀವು ನೋಡಿ, CPMಗೆ 1.4%, ಇನ್ನೊಂದು CPIಗೆ 0.80%. ಎರಡು ಸೇರಿ 2.25% ಅಂದರೆ 2.25% ಅವ್ರಿಗೆ ಮತ ದೊರಕಿರೋದು ಈ ದೇಶದಲ್ಲಿ. ಬಟ್ ನೀವು ಟೆಲಿವಿಷನ್ ಚಾನೆಲ್ಗಳು ನೋಡಿದರೆ, ಅವರ ಪತ್ರಿಕೆಗಳಲ್ಲಿ ಅವ್ರದ್ದು ಪ್ರತಿಕ್ರಿಯೆಗಳನ್ನ ನೋಡಿದರೆ ಅದರಲ್ಲಿ 30-40% ಇರುತ್ತೆ. ಸದಾ ಅವ್ರು ಏನು ಹೇಳ್ತಾರೆ, CPMನವ್ರು ಏನು ಹೇಳ್ತಾರೆ, CPIನವ್ರು ಏನು, ನಾ ಹೇಳೋದು ದೇ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ರಿಜೆಕ್ಟೆಡ್. ಈಗ ನೆಹರು ಕಾಲದಿಂದ ಅವ್ರದ್ದು ದಬಾವ್ ತುಂಬ ಇತ್ತು. ನೆಹರು ಸರ್ಕಾರದ ಮೇಲೆ, ಇಂದಿರಾ ಗಾಂಧಿ ಸರ್ಕಾರದ ಮೇಲೆ. ಇಂದಿರಾ ಗಾಂಧಿ 67ರಿಂದ 69ವರೆಗೆ CPI ಸಪೋರ್ಟಿಂದ ಬದುಕಿದ ಒಂದು ಪರಿಸ್ಥಿತಿ ಇತ್ತು ಇಂದಿರಾ ಗಾಂಧಿಗೆ. ಸೊ ಹಾಗಾಗಿ ಅವ್ರದ್ದು ದಬಾವು ಕಾಂಗ್ರೆಸ್ ಮೇಲೆ ಸದಾ ಇದ್ದೇ ಇದೆ. ಬಟ್ ಸೋಷಿಯಲಿಸಮಿಂದ ನಮಗೆ ಈ ದೇಶದ ಪ್ರಗತಿ ತುಂಬ ಒಂದು ಹೊಡೆತಾನೆ ಬಿದ್ದುಬಿಡ್ತು ಅಂತ ನನ್ನ ಒಂದು ಅಸೆಸ್ಮೆಂಟು. 1971ರಲ್ಲಿ ಯಾವಾಗ ಇಂದಿರಾ ಗಾಂಧಿ ಗೆದ್ದು ಬಂದ್ರಲ್ಲ, ಆವಾಗ ಶಿ ಶುಡ್ ಹ್ಯಾವ್ ಜಸ್ಟ್ ಓಪನ್ ದಿ ಎಕಾನಮಿ. ಬಟ್ ಅವರು ಈ ವಾಮಪಂಥಿಯವರ ದಬಾವಿಂದ ಅವರು ನಾ ಹೇಳೋದು ಒಂದು ಚೌರಾಯಿಗೆ ಬಂದಾಗ ಒಂದು ರೈಟ್ ಟರ್ನ್ ತೊಗೋಬೇಕಾಯ್ತು ಗಾಡಿ, ಲೆಫ್ಟ್ ಟರ್ನ್ ತೊಗೊಂಡ್ಬಿಡ್ತು 71ರಲ್ಲಿ. ಹಾಗಾಗಿ ನಾವು ಒಂದು 20 ವರ್ಷ ಹಿಂದೆ ಬಿದ್ದುಬಿಟ್ವಿ. ಎಲ್ಲವುದು ಪಬ್ಲಿಕ್ ಸೆಕ್ಟರು, ಒಂದು ಪಿನ್ ಮ್ಯಾನುಫ್ಯಾಕ್ಚರಿಂದ ಒಂದು ಏರೋಪ್ಲೇನ್ವರೆಗೆ ಎಲ್ಲ ಪಬ್ಲಿಕ್ ಸೆಕ್ಟ್ರು. ಹೆಂಗೆ ಅಂದರೆ ನಮ್ಮ ಜನತೆಯ ಶಕ್ತಿ ಏನಿತ್ತು, ಬುದ್ಧಿ, ಇದು ಎಂಟರ್ಪ್ರೈಸ್, ಆಂಟ್ರಪ್ರೆನ್ಯೂರ್ ಸ್ಕಿಲ್ ಅಂತೀವಲ್ಲ ಜನದ್ದು, ಅದೆಲ್ಲ ನಮ್ಮ ಜನರ ಹಿಂದೆ ಕೈ ಕಟ್ಟಿ ಇಟ್ಟಂಗೆ ಆಗೋಗ್ಬಿಟ್ಟಿತ್ತು. ಅದು ನರಸಿಂಹರಾವ್ ಅವರು ಬಂದು ಪೂರ್ತಿ ಓಪನ್ ಮಾಡಿತ್ತು. ಸೊ ಇದು ಬ್ಯಾಕ್ಗ್ರೌಂಡು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವರು ಈ ಮೋದಿಯವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ನಾನು ಇದನ್ನು ನೋಡ್ತಾ ಇದ್ದೀನಿ. ನೀವು ಟ್ವಿಟ್ಟರ್ಗೆ ಹೋಗಿ ಏನೋ ವರ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹ್ಯಾಶ್ಟ್ಯಾಗ್, ನೂರಾರು ಅದಕ್ಕೆ ಒಂದಷ್ಟು ಅದನ್ನು ಕಂಡೆಮ್ ಮಾಡಿ ಹೇಳೋರು ಇರ್ತಾರೆ, ಅಂದರೆ ಮೋದಿ ಸಮರ್ಥಕರು. ಬಟ್ ಮೋದಿ ವಿರೋಧಿಗಳು ವಾಚಾಮ್ ಗೋಚರ ಬೈಯೋದು ಪ್ರಧಾನಮಂತ್ರಿನ, ವರ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಕ್ರಿಮಿನಲ್ ಪ್ರೈಮ್ ಮಿನಿಸ್ಟರ್, ಡಿಕ್ಟೇಟರ್, ಅದರ ಹ್ಯಾಶ್ಟ್ಯಾಗ್ ಡಿಕ್ಟೇಟರ್ ಪ್ರೈಮ್ ಮಿನಿಸ್ಟರ್. ಈ 10 ವರ್ಷದಲ್ಲಿ ನಾನು ಸದಾ ಅದನ್ನು ನೋಡ್ತಾ ಇರ್ತೀನಿ. ಆಮೇಲೆ ಬೆಳಿಗ್ಗೆ ಎದ್ದು ಯಾವುದೋ ವಾಮಪಂಥೀಯ ಪ್ರೊಫೆಸರು ಈ ಹ್ಯಾಶ್ಟ್ಯಾಗು ವರ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಅಂದ್ಬಿಟ್ಟು ಅದೇನೋ ಬರೀತಾರೆ. ಹಿಂಗಾಗಿದೆ, ಕುಂಭ ಮೇಳದಲ್ಲಿ ಎಷ್ಟೋ ಜನ ಸುತ್ತೋದ್ರು, ಏನೋ ಆಯಿತು, ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಆತ 4 ಗಂಟೆಗೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಬಂದು ಅಲ್ಲಿ ಸೆಮಿನಾರ್ ನಡೆಯುತ್ತೆ ಆನ್ ಹೌ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹ್ಯಾಸ್ ಬಿನ್ ಕ್ರಶ್ಡ್ ಇನ್ ದಿ ಕಂಟ್ರಿ.
ಏನು ನಂದು ಏನು ಹೇಳಿ ಏನು ಸ್ವಾತಂತ್ರ್ಯ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಂಗೆ ಅದನ್ನು ಧ್ವಂಸ ಆಗೋಗ್ಬಿಟ್ಟಿದೆ ಮೋದಿ ಕಾಲದಲ್ಲಿ ಅಂತ. ಬೆಳಿಗ್ಗೆ ಈ ಹ್ಯಾಶ್ಟ್ಯಾಗ್ ಮಾಡಿ ಅದರಲ್ಲಿ 100 ಜನ ಅವ್ರಿಗೆ ಹೋಗಿ ಅವ್ರಿಗೆ ಶಾಬಾಷ್ಗಿರಿ ಕೊಟ್ಟು ಏನೋ ಅವರು ಕೈ ಕಾಲು ಭದ್ರ ಇದೆ, ಈ FM ಥರ ಹೆದರಿಕೆ ಗಿದ್ರಿಕೆ ಏನಿಲ್ಲ, ಏನು ಯೋಚನೆ ಇಲ್ಲ, ಸುರಕ್ಷಿತರಾಗಿದ್ದಾರೆ. ಅವ್ರು 4 ಗಂಟೆ ಸೆಮಿನಾರಿಗೆ ಬಂದು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟ್ರಲ್ಲಿ ಹೌ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ಅಂಡರ್ ಗ್ರೇಟ್ ಥ್ರೆಟ್ ಇನ್ ದಿಸ್ ಕಂಟ್ರಿ, ಡೆಮಾಕ್ರಸಿ ಇಸ್ ಫಿನಿಶ್ಡ್ ಅಂತ ಭಾಷಣ ಕೊಡ್ತಾರೆ. ಸೊ ನಾನು ಅದನ್ನು ಒಪ್ಪೋದಿಲ್ಲ. ಡೆಮಾಕ್ರಸಿ, ನೀವು ಈ ಆರ್ ವಿ ಎ ಡೆಮೊಕ್ರಾಟಿಕ್ ನೇಷನ್, ನೀವು ಫೇಸ್ಬುಕ್ ಹೋಗಿ, ಟ್ವಿಟ್ಟರ್ಗೆ ಹೋಗಿ, ಇನ್ಸ್ಟಾಗ್ರಾಮ್ಗೆ ಹೋಗಿ, ನಿಮಗೆ ಅದಕ್ಕೆ ಉತ್ತರ ಕೊಡುತ್ತೆ. ಏನು ಈ ಪ್ರಧಾನಮಂತ್ರಿಯನ್ನು ಬೈದಿರೋ ಅಷ್ಟು ನಾನು ನೋಡಿದೆ ಈ 54 ವರ್ಷದಲ್ಲಿ. ಇಂದಿರಾ ಗಾಂಧಿ ನಮ್ಮ ಎಮರ್ಜೆನ್ಸಿ ಸಮಯದಲ್ಲೂ ಅಷ್ಟೇ ಯಾರು ಈ ಥರ ಒಂದು ಪ್ರಧಾನಮಂತ್ರಿಯನ್ನು ಹೀಯಾಳಿಸಿ ಬೈದು ನಾನು ನೋಡೇ ಇಲ್ಲ. ಈ ಇಂದಿರಾ ಗಾಂಧಿನ ನಾವು ವಿರೋಧ ಮಾಡ್ತೀವಿ, ಬಟ್ ಈ ಥರ ಐ ಹ್ಯಾವ್ ನೆವರ್ ಸೀನ್. ಗೊತ್ತಾಯ್ತೆ? ಅದೊಂದು. ನಮ್ಮ ಸಂವಿಧಾನ ಈಗ ಹೋದ ಲೋಕಸಭಾ ಚುನಾವಣೆ ಸಂವಿಧಾನ ಒಂದು ಇದರಲ್ಲಿದೆ, ಇಟ್ಸ್ ಇನ್ ಡೇಂಜರ್. ಕಾನ್ಸ್ಟಿಟ್ಯೂಷನ್ ಇನ್ ಡೇಂಜರ್. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ಇನ್ ಡೇಂಜರ್? ಸಂವಿಧಾನ ಭದ್ರವಾಗೇ ಇದೆ. ಆಮೇಲೆ ಸುಪ್ರೀಂ ಕೋರ್ಟು ಈಗ ಲಾಸ್ಟ್ 12 ತಿಂಗಳು 1-2 ವರ್ಷದ ಹಿಂದೆ ನೀವು ನೋಡಿ, ಇನ್ಕ್ಲೂಡಿಂಗ್ ಎಲೆಕ್ಟೋರಲ್ ಬಾಂಡ್ಸ್ ಕೇಸ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ನೋಡಿದ್ದೀರಾ? ಏನದು? ಆ ಸುಪ್ರೀಂ ಕೋರ್ಟು ಒಂದು ಅಥಾರಿಟಿ ಇದೆ, ಏನೋ ದೇ ಹ್ಯಾವ್ ಟು ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ದೇ ಹ್ಯಾವ್ ಟು ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಬರೆದಿರೋದು, ಅವ್ರಿಗೆ ಜವಾಬ್ದಾರಿ ಟು ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್. ನಾನು ತಿಳಿತೀನಿ ಎಲ್ಲ ಸಂಸ್ಥೆಗಳಲ್ಲಿ ನಾನಾ ಥರ ನಾನ್ಸೆನ್ಸ್ ನಡೆಯುತ್ತೆ. ಮೀಡಿಯಾ ಏನು ಕಡಿಮೆ ಇಲ್ಲ ಅಲ್ವೇ, ರಾಜಕೀಯ ಏನು ಕಡಿಮೆ ಇಲ್ಲ. ಹಾಗೆ ನ್ಯಾಯಪಾಲಿಕೆಯಲ್ಲಿ ಸಮಸ್ಯೆಗಳು ಇರ್ಬೋದು, ಬಟ್ ಈ ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಈ ಸಂವಿಧಾನನ ಎತ್ತಿಡಿಯೋದು ಕೆಲಸ. ನಾನು ತಿಳಿತೀನಿ ಸುಪ್ರೀಂ ಕೋರ್ಟ್ ಚೆನ್ನಾಗಿ ನಮ್ಮ ಓವರಾಲ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿವೆ. ಅದಕ್ಕೇನು ಧಕ್ಕೆ ಆಗಿಲ್ಲ. ನಮ್ಮ ಸಂವಿಧಾನ ಭದ್ರವಾಗೇ ಇದೆ, ಅದರಿಂದಾನೇ ಇದೆಲ್ಲ ನಡೀತಾ ಇರೋದು. ಇನ್ನೊಂದು, ನೀವು ಪ್ರಜಾಪ್ರಭುತ್ವದ ಬಗ್ಗೆ ಕೇಳ್ತಾ ಇದ್ರಿ. ನನ್ನ ಪ್ರಕಾರ ನಮ್ಮ ನಾಗರಿಕತೆಯಲ್ಲೇ ನಮ್ಮ ಪ್ರಜಾಪ್ರಭುತ್ವ ಇದೆ. ಹಾಗೂ ಏನು ಸೆಕ್ಯುಲರಿಸಮ್, ಧರ್ಮ ನಿರಪೇಕ್ಷತೆ, ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಹಾಗೂ ಜನತಂತ್ರ, ಇದಿಷ್ಟು ನಮ್ಮ ನಾಗರಿಕತೆಯಲ್ಲೇ ಇದೆ. ಇದಕ್ಕೆ 1-2 ಉದಾಹರಣೆ. 6,000-7,000 ವರ್ಷದ ಹಿಂದಿನ ಮಾತು ಋಗ್ವೇದದಲ್ಲಿ, ಏಕಂ ಸತ್ ವಿಪ್ರ ಬಹುಧಾ ವದಂತಿ, ದ ಟ್ರೂತ್ ಇಸ್ ಒನ್ ಬಟ್ ದ ವೈಸ್ ಪರ್ಸೀವ್ ಇಟ್ ಡಿಫರೆಂಟ್ಲಿ. ದ ಟ್ರೂತ್ ಇಸ್ ಒನ್ ಬಟ್ ದ ವೈಸ್ ಪರ್ಸೀವ್ ಇಟ್ ಡಿಫರೆಂಟ್ಲಿ. ಸತ್ಯ ಅನ್ನೋದು ಒಂದೇ, ಬಟ್ ಪಂಡಿತರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅಂದರೆ ವಿವಿಧತೆಗೆ, ವೈವಿಧ್ಯತೆಗೆ ಒಂದು ಅವಕಾಶ ಸೃಷ್ಟಿ ಮಾಡಿರೋ ಅಂಥ ವಿಷಯ 6-7 ಸಾವಿರದ ಹಿಂದಿಂದ. ಆಮೇಲೆ ಅಧ್ಯಾಯ 6 ಮಹಾ ಉಪನಿಷತ್, ಆಯಂ ನಿಜಿ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ. ಆಯಂ ನಿಜಿ ಪರೋವೇತಿ ಅಂದರೆ ಇದು ನಂದು, ಅದು ಅವ್ರದ್ದು. ಆಯಂ ನಿಜಿ ಪರೋವೇತಿ ಗಣನಾ ಲಘುಚೇತಸಾಂ, ಈ ಥರ ಗಣನೆ ಮಾಡೋದು ಒಂದು ಸಣ್ಣ ಮನಸ್ಸಿನ ಆಲೋಚನೆ. ಉದಾರ ಚರಿತಾನಾಂ, ದೊಡ್ಡ ಮನಸ್ಸು ಇದ್ದರೆ ವಸುದೈವ ಕುಟುಂಬಕಂ, ಪೂರ್ತಿ ನಾವು ಅಂದರೆ ಪೂರ್ತಿ ಪ್ರಪಂಚದ ಎಲ್ಲ ಜನ ಒಂದು ಕುಟುಂಬ.
ಧಾರಾಳ ಒಂದು ಆಲೋಚನೆ ಇದೆ. ಉದಾರ ಮನಸ್ಸಿನ ಉದಾರ ಮನಸ್ಸು ಇದ್ರೆ ಉದಾರ ಚರಿತಾನ. ಇದು ಮಹಾ ಉಪನಿಷತ್ತು. ದಿಸ್ ಇಸ್ ಅಬೌಟ್ 1000 years ಬಿಫೋರ್ ಕ್ರೈಸ್ಟ್. ಅಂದರೆ ಇದು 3000 ವರ್ಷದ ಹಿಂದಿನ ಮಾತು. ಅದಾದಮೇಲೆ ಬೇಕಾಷ್ಟು ಇದು ಉದಾಹರಣೆಗಳಿವೆ. ಓಕೆ, ಇನ್ನೊಂದು ಇದರಿಂದ ಬೆಳ್ಕೊಂಡು ಬಂದಿರೋದೇನು ಅಂದರೆ, ನಮಗೆ ಈ ವೈವಿಧ್ಯತೆ ಇದೆಯಲ್ಲ, ಇದಕ್ಕೆ ನಾವು ಹೆದರೋದಿಲ್ಲ. ನಾವು ಅದಕ್ಕೆ ಅವಕಾಶ ಮಾಡಿಬಿಟ್ಟಿದ್ವಿ. ವಿ ಹ್ಯಾವ್ ಕ್ರಿಯೇಟೆಡ್ ಸ್ಪೇಸ್. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನೀವು ಅದೆಲ್ಲ ನೋಡ್ತೀರಾ. ನೀವು ಸಂವಿಧಾನದಲ್ಲಿ ಈಗ ಆರ್ಟಿಕಲ್ 14 ವಿಧಿ 14 ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್. ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಸಮಾನ ಆ್ಯಂಡ್ ಕಾನೂನು ಸಮಾನವಾಗಿ ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಇನ್ನೊಂದು 15 ಆರ್ಟಿಕಲ್ 15 ನೋ ಡಿಸ್ಕ್ರಿಮಿನೇಷನ್. ಅಂದರೆ ಯಾವ ಥರದ ತಾರತಮ್ಯ ಇರಕೂಡ್ದು. ಗಂಡಸು ಹೆಂಗಸು, ಜಾತಿ, ಧರ್ಮ, ಪ್ಲೇಸ್ ಆಫ್ ಬರ್ತ್, ನೀವು ಎಲ್ಲಿ ಹುಟ್ಟಿದ್ದೀರಾ, ಇದು ಯಾವುದೇ ಕಾರಣದಿಂದ ತಾರತಮ್ಯ ಇರಕೂಡ್ದು. ಆಮೇಲೆ ಆರ್ಟಿಕಲ್ 19 ನಮ್ಮದೆಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಮೂವ್ಮೆಂಟ್ ಇದೆಲ್ಲ ಇದೆ. ಆಮೇಲೆ ಆರ್ಟಿಕಲ್ 25 ಏನು ಹೇಳುತ್ತೆ? ಫ್ರೀಡಮ್ ಆಫ್ ಕಾನ್ಷಿಯನ್ಸ್. ನಿಮಗೆ ಯಾವ ಧರ್ಮದ ಬಗ್ಗೆ ಆಸ್ಥಾ ಇದೆಯೋ ಅದನ್ನು ನೀವು ಪಾಲಿಸ್ಬೋದು. ಆ್ಯಂಡ್ ದ ರೈಟ್ ಟು ಪ್ರೊಫೆಸ್, ಪ್ರಾಕ್ಟಿಸ್ ಆ್ಯಂಡ್ ಪ್ರಾಪಗೇಟ್ ರಿಲಿಜನ್. ಆ್ಯಕ್ಚುಲಿ ನಾನು ಒಂದು 80 ಸಂವಿಧಾನಗಳನ್ನ ಎಕ್ಸಾಮಿನ್ ಮಾಡಿದ್ದೀನಿ. ಅದಕ್ಕೆ ಕಾರಣ ಹೇಳ್ತೀನಿ. ಎಲ್ಲೂ ಟು ಪ್ರೊಫೆಸ್, ಪ್ರಾಕ್ಟಿಸ್ ರಿಲಿಜನ್ ಇದೆ. ನೀವು ಯಾವ್ದು ಧರ್ಮ ಬೇಕಾರೋ ಅದನ್ನು ಅಳವಡಿಸ್ಕೊಂಡು ಹೋಗ್ಬೋದು. ಬಟ್ ಧರ್ಮ ಪ್ರಚಾರ ಒಂದು ಮೂಲಭೂತ ಹಕ್ಕು. ಬರೀ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಕಾಣುತ್ತೆ. ಅದು ಯಾಕೆ ಅಂದರೆ, ನಮ್ಮ ಸಂವಿಧಾನ ಇದಿತ್ತಲ್ಲ, ಅಸೆಂಬ್ಲಿ ಇತ್ತಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಅದರಲ್ಲಿ ಒಂದು 4-5 ಕ್ರಿಶ್ಚಿಯನ್ ಮೆಂಬರ್ಸ್ ಇದ್ದರು. ಫಾದರ್ ನಿಕೋಲಸ್, ಫ್ರ್ಯಾಂಕ್ ಆ್ಯಂಟನಿ, ಈ ಥರ. ಅವರು ಇಲ್ಲ ನಮ್ಮ ಧರ್ಮದಲ್ಲಿ ಪ್ರಚಾರ, ನಮ್ಮ ಧರ್ಮಕ್ಕೆ ತುಂಬ ಒಂದು ಜೋಡಿರೋ ಅಂಥ ಒಂದು ವಿಷಯ. ಪ್ರಚಾರವನ್ನು ನೀವು ಹೊರಗಡೆ ಇಡೋಕ್ಕಾಗೋದೇ ಇಲ್ಲ. ಅದು ಇರಲೇಬೇಕು, ಮೂಲಭೂತ ಹಕ್ಕು. ಅಂದರೆ ನಮ್ಮೆಲ್ಲರಿಗೂ ಇದೆ, ಅದು ಬರೀ ಕ್ರಿಶ್ಚಿಯನ್ರಿಗಿಲ್ಲ. ಆರ್ಟಿಕಲ್ 25 ನಮ್ಮೆಲ್ಲರಿಗೂ ಅನ್ವಯಿಸ್ತದೆ. ಆಮೇಲೆ 26 ಅದರ ಕಾರಣ ನೀವು ನಿಮ್ಮ ಚರ್ಚು, ಮಸೀದಿ, ದೇವಸ್ಥಾನ ಏನು ಬೇಕಾರೋ ನೀವು ಕಟ್ಕೋಬೋದು. ಆಮೇಲೆ 29, 30 ನಿಮ್ಮ ಲಿಪಿ, ನಿಮ್ಮ ಸಂಸ್ಕೃತಿ. ಯಾರೇ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರಾಗಲಿ, ಭಾಷಾ ಅಲ್ಪಸಂಖ್ಯಾತರಾಗಲಿ, ನಿಮ್ಮ ಲಿಪಿ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ, ಇದನ್ನೆಲ್ಲ ಕಾಪಾಡೋದಕ್ಕೆ ನಿಮ್ಮ ಹಕ್ಕುಂಟು. ಆ್ಯಂಡ್ ಆರ್ಟಿಕಲ್ 30 ಅದನ್ನು ಕಾಪಾಡೋದಕ್ಕೆ ನೀವು ಸಂಸ್ಥೆಗಳು, ಸ್ಕೂಲ್, ಕಾಲೇಜ್, ಸಂಸ್ಥೆಗಳ ಸ್ಥಾಪನೆ ಮಾಡ್ಕೊಳ್ಳೋದು ಒಂದು ಮೂಲಭೂತ ಹಕ್ಕು. ಹಾಗಾಗೇ ನೀವು ನೋಡ್ಬೋದು, ಎಲ್ಲ ಸ್ಕೂಲು, ಕಾಲೇಜ್ಗಳು ಕ್ರೈಸ್ತ ಮತದವರು, ಇಸ್ಲಾಮಿಯಾ ಕಾಲೇಜು, ಇದೆಲ್ಲ ಯಾಕಿದೆ ಅಂದರೆ ಅದು ನಮ್ಮ ಸಂವೈಧಾನಿಕ ಹಕ್ಕು. ಅದು ನಮಗೆ ಬರೀ ಅದು ಯಾರೋ ಒಬ್ರಿಗೆ ಕೊಟ್ಟಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ತುಂಬ ಮುಖ್ಯ ಏನು ಅಂದರೆ, ಈಗ ನೋಡಿ 1940 ದಶಕದ ರಾಜಕೀಯ ಈ ದೇಶದಲ್ಲಿ. ಆವಾಗ ಜಿನ್ನಾ ಅವರೆಲ್ಲ ಹೇಳಿದರು, ಮುಸಲ್ಮಾನರು ಒಂದು ಬೇರೆ ದೇಶ, ಅವ್ರಿಗೆ ಬೇರೆ ದೇಶ ಕಟ್ಟಲೇಬೇಕು, ಅವರು ಬೇರೆ ರಾಷ್ಟ್ರ ಅದು ಮುಸಲ್ಮಾನರು. ಅದನ್ನು ಕೊನೆಗೆ ಒಪ್ಪಿ ಈ ವಿಭಜನೆ ಆಗೋಯ್ತು. ಪಾಕಿಸ್ತಾನ ಸೃಷ್ಟಿ ಆಯಿತು. ಇಟ್ಸ್ ಎ ಇಸ್ಲಾಮಿಕ್ ನೇಷನ್, ಅದು ಇಸ್ಲಾಮಿ ರಾಷ್ಟ್ರ. ಅದಾದಾಗ 1947ರಲ್ಲಿ ಭಾರತದಲ್ಲಿ ಬಹುಸಂಖ್ಯಾತರು ಯಾರು ಅಂದರೆ 88% ಹಿಂದೂ, ಸಿಖ್, ಬೌದ್ಧ, ಜೈನ್. ಇವರೇನಂದರು, ನಮ್ಮದು ಒಂದು ಪ್ರಜಾಪ್ರಭುತ್ವವಾಗುತ್ತೆ, ಸೆಕ್ಯುಲರ್ ಅಂದ್ರೇನು, ಜಾತ್ಯತೀತ ಧರ್ಮನಿರಪೇಕ್ಷ ರಾಷ್ಟ್ರ ನಾವು ಕಟ್ತೀವಿ. ಹೌದಾ? ಹೌದು. ಅಂಡ್ ಒಂದು ಜನತಂತ್ರ ರಾಷ್ಟ್ರ ಕಟ್ತೀವಿ.
ಅಂದರೆ ಇವರ ತೀರ್ಮಾನ. ಹೌದು. ಅದಕ್ಕೆ ಆ ಸಂವಿಧಾನ ಇರೋದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಯಾವುದೇ ರಾಷ್ಟ್ರ ತಗೊಳ್ಳಿ, ಸೌದಿ ಅರೇಬಿಯಾ ಆಗ್ಬೋದು, ಇಂಡಿಯಾ ಆಗ್ಬೋದು, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಸ್ವೀಡನ್, ಮಲೇಷ್ಯಾ, ಪಾಕಿಸ್ತಾನ್, ಯಾವುದೇ ರಾಷ್ಟ್ರ ತಗೊಳ್ಳಿ, ಆ ರಾಷ್ಟ್ರದ ಸಂವಿಧಾನದಲ್ಲಿ ಏನೋ ಒಂದು ತರ್ಕ ಇದೆ, ಅದರ ಮರ್ಮ ಏನಿದೆ, ಅದು ಆ ರಾಷ್ಟ್ರದ ಬಹುಸಂಖ್ಯಾತರ ತೀರ್ಮಾನ. ಅದು ಅಲ್ಪಸಂಖ್ಯಾತರು ಆಗ ಸಂವಿಧಾನ ಬರೀಕಲ್ಲ ಯಾವ ದೇಶದಲ್ಲೂ. ಅದಕ್ಕೆ ಇದರ ಅರ್ಥ ಮಾಡ್ಕೋಬೇಕು ನಾವು. ಅದು ಬಹುಸಂಖ್ಯಾತರ ಆಲೋಚನೆ ಏನಿದೆ ಅದು ಸಂವಿಧಾನದಲ್ಲಿ ನಿಮ್ಗೆ ಕಾಣುತ್ತೆ, ಯಾವುದೇ ರಾಷ್ಟ್ರ ಆಗ. ಓಕೆ, ಆದ್ದರಿಂದ ಇದು ಹಿಂದೂ ಬಹುಸಂಖ್ಯಾತ ರಾಷ್ಟ್ರ ಭಾರತ. ಆ್ಯಂಡ್ ಹಿಂದೂ ಬಹುಸಂಖ್ಯಾತ ಹಿಂದೂಗಳು 1947ರಲ್ಲಿ ಇದು ಒಂದು ಜನತಂತ್ರ ರಾಷ್ಟ್ರ ಆಗಬೇಕು, ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತ ತಗೊಂಡ ತೀರ್ಮಾನ. ನನ್ನ ಪ್ರಕಾರ ಈಗ 75 ವರ್ಷ ಆಯ್ತಲ್ಲ ನಮ್ಮ ದೇಶದ್ದು ಇದೆಲ್ಲ ಸೆಲೆಬ್ರೇಷನ್ನು, ಯಾರೋ ಇದನ್ನು ಪಬ್ಲಿಕ್ಕಲ್ಲಿ ಹೇಳ್ತಾರ? ನಾವು ಹೇಳಬೇಕು. ಇದು ಈ ಬಹುಸಂಖ್ಯಾತರ ಒಂದು ತೀರ್ಮಾನ ಇದು. ಅದನ್ನು ನಾವು ವಿ ಹ್ಯಾವ್ ಟು ಗಿವ್ ಕ್ರೆಡಿಟ್ ಫಾರ್ ದ್ಯಾಟ್ ಟು ದ್ಯಾಟ್ ಮೆಜಾರಿಟಿ. ಯಾವುದೇ ದೇಶ ಆಗಲಿ, ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿ ನಡೀತಾ ಇದೆ ಅಂದರೆ, ಎಲ್ಲರಿಗೂ ಸಮಾನತೆ ಇದೆ ಅಂದರೆ, ಆದರೆ ಬಹುಸಂಖ್ಯಾತರ ಒಂದು ತೀರ್ಮಾನ ಅದು. ಅದನ್ನು ನಾವು ಒಪ್ಕೋಬೇಕು. ಅದು ಇನ್ಯಾರು ಕೊಡೋಕ್ಕಾಗೋದಿಲ್ಲ ಅದನ್ನು ನಮಗೆ. ಇದು ಇಲ್ಲಿವರೆಗೆ ಇದ್ಯಾವತ್ತೂ ಆಗಿಲ್ಲ. ನಾನು ನೋಡೋದು ಈ ದೇಶದಲ್ಲಿ ಸದಾ ಈ ಹಿಂದೂಗಳ ವಿರುದ್ಧ ದಿವಸ ಪತ್ರಿಕೆಗಳಲ್ಲಿ, ಟೆಲಿವಿಷನ್ನಲ್ಲಿ ನಾನಾ ಥರ ಈ ಸ್ಲ್ಯಾಂಗಿಂಗ್ ಮ್ಯಾಚ್ ಅಲ್ವೇ, ಹಿಂದೂ ಪ್ರಾಕ್ಟೀಸಸ್ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಇದೆಲ್ಲ ಹಿಂದೂ ಹಬ್ಬಗಳ ಬಗ್ಗೆ ಎಲ್ಲ. ನನ್ನ ಪ್ರಕಾರ ಇದು ಸರಿಯಲ್ಲ. ಇದು ಅದನ್ನು ನಾವು ಮಾಡ್ಬೋದು, ಟೀಕೆ ಮಾಡ್ಬೋದು. ನಾನೇ ಹಿಂದೂ ಆಗಿ ನಾನು ಎಷ್ಟೋ ವಿಚಾರಗಳನ್ನ ಟೀಕೆ ಮಾಡ್ತೀನಿ. ಬಟ್ ಇದನ್ನು ನಾವು ಮರಿಬಾರ್ದು. ನಾವು ಒಂದು ಪ್ರಜಾಪ್ರಭುತ್ವ ದೇಶ ಆಗಿದ್ದರೆ ಇದರ ಕಾರಣ ಅದು, ಇವರ ತೀರ್ಮಾನ ಇದು. ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕು, ಅದಕ್ಕೊಂದು ಬೆಲೆ ಕೊಡಬೇಕು ನಾವು. ಅದು ಆಗ್ತಾ ಇಲ್ಲ ಅಂತ ನಾನು ತಿಳಿತೀನಿ. ಅದರಿಂದ ನಾನಾ ಥರ ಸಾಮಾಜಿಕ ಒಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಈ ದೇಶದಲ್ಲಿ. ಅದನ್ನು ನಾವು ಖಂಡಿತ ಅದನ್ನು ಸರಿಪಡಿಸ್ಬೇಕು. ನಾವೇನು ಮಾಡಬೇಕಾದ್ದಿಲ್ಲ. ಅದಕ್ಕೆ ಒಂದು ಯು ಮಸ್ಟ್ ಹ್ಯಾವ್ ಸಮ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಸರ್, ಈ ಬಹುಸಂಖ್ಯಾತರು ಇದನ್ನು ಈ ವ್ಯವಸ್ಥೆ ಇಟ್ಟಿದ್ದಾರೆ, ಅದನ್ನು ಒಪ್ಕೋಬೇಕು. ಆ್ಯಂಡ್ ಅದಕ್ಕೆ ವಿ ಮಸ್ಟ್ ರೆಸ್ಪೆಕ್ಟ್ ದ್ಯಾಟ್.